Hi everyone, this is Ranjita and welcome back to my channel. ಇವತ್ತೇನಕ್ಕೆ ನಾನು ಶೂಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಕಾ? ಏನಕ್ಕೆ ಅಂತ ಅಂದರೆ ನನ್ನ ಕಸಿನ್ದು ಮದುವೆ ಇದೆ, ಅವ್ರಿಗೆ ಸ್ಯಾರಿನ ಪರ್ಚೇಸ್ ಮಾಡಬೇಕು ಆ್ಯಂಡ್ ನಾನು ಕೂಡ ಪರ್ಚೇಸ್ ಮಾಡ್ಕೊಬೇಕು. ಅಮ್ಮ ಅಪ್ಪ ಎಲ್ಲರದು ಮದುವೆ ಶಾಪಿಂಗ್ ಮಾಡಬೇಕು. ಸೊ ಅದಕ್ಕೆ ಹೋಗೋಕ್ಕೆ ಮೈಸೂರು ಸಿಟಿಗೆ ಹೋಗಬೇಕು. ಅಲ್ಲಿಗೆ ಹೋಗೋಕ್ಕೆ ಇವತ್ತು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಾದಮೇಲೆ ಅಲ್ಲಿಗೆ ಹೋಗಿ ಏನೇನು ಶಾಪಿಂಗ್ ಮಾಡಿದ್ವಿ ಎಲ್ಲನೂ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ನಾನು ದೆನ್ ಪಾನ್ಸ್ ಕ್ರೀಮ್ ರೆಡಿ ಆಗ್ತಾಯಿದ್ದೀನಿ. It's my lip liner. ಇಲ್ಲೇ ಇತ್ತು. It's okay. ಇಟ್ಟಾಗಿದೆ ಈ ಥರ ಎಲ್ಲ ಆಡಿದ್ರೆ ಅಷ್ಟೇ ಪರ್ಫೆಕ್ಟ್. ಇಷ್ಟೇ ನಂದು. This is my outfit for shopping. ಸೊ ಇವತ್ತು ನಾನು ಈ ಬ್ಯಾಗ್ ತಗೊಳ್ಳೋಣ ಅಂತ ಬಾಯ್ ಮನೆಯಿಂದ ಹೊರಡ್ತಾ ಇದ್ದೀವಿ. ನಮ್ಮ ಮನೇಲಿ ಬೀಗನೂ ನನ್ನೇ ಬಿಟ್ಬಿಟ್ಟು ಲಾಸ್ಟಲ್ಲಿ ನಾವೇ ಬರ್ತಿದ್ದೀನಿ ಅಂತ ಅಕ್ಕಿನೂ ನಾನೇ ಹಾಕೊಂಡು ಹೋಗ್ಬೇಕು ಅಂತ ಕೆಳಗಡೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಸೊ ನಂದು ಒಳಗೆ ಇದೆ ಅನಿಸುತ್ತೆ, ನಾನೇ ಎತ್ಕೊತೀನಿ. ಸ್ಲಿಪ್ಪರ್ ಚೆನ್ನಾಗಿಲ್ಲ. ಕೆಳಗಡೆ ಹ್ಯಾಂಡ್ ವಾಶ್ ಮಾಡ್ಕೊಬೇಕು. ಹತ್ತಿರದೇ ಇದಕ್ಕೆ ಇನ್ನು ಯಾರು ಅಲ್ಲಿ ಬಂದೇ ಇಲ್ಲ. ನಮ್ಮ ಮಾತ್ರ ರೆಡಿಯಾಗಿ ಅಂತ ಯೂಸೇ ಕೊಟ್ಬಿಟ್ಟು ಕರ್ಕೊಂಡು ಹೋಯ್ತಾರೆ. ನಮ್ಮ ತಾತ ಕೂತಿ ಹೆಂಗೆ ಇವರು ಕಾಲ್ ನೋವು ಕೇಳಿಸಿರು. ನಮ್ಮ ಅಜ್ಜಿ ಮನೆ ಇದು. ಇಲ್ಲಿ ನೋಡಿ ನಮ್ಮ ಚಿಕ್ಕವ್ವ ಕೆಲಸ. ನಮ್ಮ ಅಜ್ಜಿ ಇವರು ತಮ್ಮ ಆಗಬೇಕು, ಇವರು ನಮ್ಮ ಚಿಕ್ಕಪ್ಪ ಆಗಬೇಕು ತಮ್ಮ ಅಂತೆ. ಇವರು ನಮ್ಮತ್ತೆ. ಹಾಯ್ ಹಾಯ್. ಇಲ್ಲೆಲ್ಲ ಗೊತ್ತಿ. ಸೊ ಮನೆಯಿಂದ ನಾವು ಹೊರಟು ಬಂದಿದ್ದೆ ಸುಮಂಗಲಿ ಸಿಲ್ಕ್ಸು. ಇದು ಹೊಸ ಸುಮಂಗಲಿ ಸಿಲ್ಕ್ಸು, ಹಳೇದಲ್ಲ. ಸೊ ಇಲ್ಲಿ ತುಂಬಾ ವೆರೈಟಿ ಆಫ್ ಸ್ಯಾರೀಸ್ನ ನೀವು ನೋಡ್ಬೋದು. ಆ್ಯಂಡ್ ಇವಾಗ ಸ್ಯಾರೀಸ್ ನೋಡೋದಕ್ಕೆ ಕೂತ್ಕೊಂಡ್ವಿ. ಇವಾಗ ನಾವು ಸ್ಯಾರಿ ನೋಡ್ತಾ ಇದ್ದೀವಿ. ಸ್ಯಾರಿ ತೋರಿಸೋರಂತೂ ಫುಲ್ಲು ಗ್ರೀನ್ ಸ್ಯಾರಿ ಬೇಕು ಅಂತಂದಿದ್ದಕ್ಕೆ ಎಲ್ಲ ಇರಾಬರ ಗ್ರೀನ್ ಸ್ಯಾರೀಸ್ನೆಲ್ಲ ಎತ್ಕೊಂಡು ಬಂದು ನಮ್ಮ ಮುಂದೆ ಇಟ್ಬಿಟ್ಟಿದ್ರು. ಅಲ್ಲಿ ಯಾವ ಸ್ಯಾರಿನೂ ಇಷ್ಟ ಆಗಿಲ್ಲ, ಸೊ ಇಲ್ಲಿ ಬಂದಿದ್ದಾರೆ ಸ್ಯಾರಿ ನೋಡೋಕ್ಕೆ. ಕಲರ್ ಯಾವ ಕಲರು ಸೆಟ್ ಆಯ್ತಾ ಇಲ್ಲ, ಇಷ್ಟ ಆಯ್ತಾ ಇಲ್ಲ, ಸೆಟ್ ಆಯ್ತಾ ಇಲ್ಲ, ಇಷ್ಟ ಆಯ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ. ಚೆನ್ನಾಗಿ ಕಾಣ್ತೈತೆ.
ಇದಕ್ಕಿಂತ ಅದೇ ಚೆನ್ನಾಗಿ ಕಾಣ್ತೈತೆ ಕಾಂಪ್ಲೆಕ್ಸ್. ಕೊನೆಗೆ ನನ್ನ ಕಸಿನ್ ಈ ಬ್ಲೂ ಕಲರ್ ಸ್ಯಾರಿನೇ ತೊಗೊಂಡ್ರು, ಇಷ್ಟ ಆಯಿತು ಅಂತ. ಸ್ಯಾರಿ ಸೆಲೆಕ್ಷನ್ ಇವ್ರಿಗೆ ಕುತ್ಕೊಳ್ಳಲ್ವಾ? ಇಲ್ಲೇ ಕುತ್ಕೋ. ಸೀರೆ ತಗೊಂಡಾಯ್ತು. ಈಗ ನನ್ನ ಪಾಪು ಮಲಗಿದ್ದ, ಈಗ ಎದ್ದು ಬಂದಿದ್ದಾನೆ. ಅವನು ನೋಡ್ತಾ ಇದ್ದಾನೆ ಪಾಪು ಏನು ತೊಗೊಳ್ಳೋಣ ನಾವು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಏನು ತೊಗೊಳ್ಳೋದ? ಸೀರೆ ಸೆಲೆಕ್ಷನ್ ಮಾಡಿದ್ರೆ ನೀನು ವಿಡಿಯೋ ಮಾಡ್ತಿದ್ಯಲ್ಲ ಪಾಪು. ಯಜಮಾನ್ರು ಹೇಳೋರಂತೆ. ನನಗೆ ಫಸ್ಟ್ ಟೈಮ್ ಈ ಸ್ಯಾರಿ ನೋಡಿದಾಗಲೇ ಇಷ್ಟ ಆಗೋಯಿತು. ಆ್ಯಂಡ್ ಅಲ್ಲಿರೋ ಸ್ಟಾಫ್ ಮತ್ತು ನಮ್ಮ ಮನೆಯವರೆಲ್ಲರೂ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ನಾನು ಇದೊಂದೇ ಸ್ಯಾರಿ ನೋಡಿದ್ರಿಂದ ಇನ್ನೊಂದು 2-3 ಕಡೆ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಎತ್ತಿಡ್ಸ್ಬಿಟ್ಟು ಬೇರೆ ಕಡೆ ನೋಡ್ಕೊಂಡು ಬರೋಕ್ಕೆ ಹೋದ್ವಿ. ಈ ಸ್ಯಾರಿನ ನೋಡಬೇಕಾದ್ರೆ ನಾನು ನಮ್ಮಪ್ಪ ನಿನ್ನ ಹಸ್ಬೆಂಡ್ಗೂ ತೋರಿಸು ನೋಡಲಿ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ವೀಡಿಯೋ ಕಾಲೇ ಮಾಡಿಬಿಟ್ಟಿದ್ರು. ನೋಡಿ, ಇದೆಲ್ಲ ಸ್ಯಾರೀಸು ನಮ್ಮಮ್ಮ ರಿಸೆಪ್ಷನ್ಗೆ ಅಂತ ನೋಡ್ತಾ ಇದ್ದಿದ್ದು. ಬಟ್ ಇದರಲ್ಲಿ ಯಾವುದೋ ಅವ್ರಿಗೆ ಇಷ್ಟ ಆಗಲಿಲ್ಲ. ನೋಡಿ, ಇವಾಗ ಇನ್ನೊಂದು ತೋರಿಸ್ತಾರೆ ನನಗೆ. ಚೆನ್ನಾಯ್ತಾ ಇದು? ಚೆನ್ನಾಯ್ತಂತೆ. ಯಾವುದು ಅಮ್ಮ ಹೇಳಿದ? ಇಲ್ಲಿ ಇವ್ರು ಹೇಳಿದ್ದು, ಯೂಟ್ಯೂಬರು. ಪಾಪ ಸುಳ್ಳು ಇದು ಬ್ಲೌಸ್. ಇನ್ನೂ ಸ್ಯಾರಿ ಶಾಪಿಂಗ್ ಮುಗ್ದಿಲ್ಲ, ನೋಡ್ತಾ ಇದ್ದಾರೆ. ರಿಸೆಪ್ಷನ್ ನೋಡ್ತಾ ಇದ್ದಾರೆ ಎಲ್ಲರೂ. ಸೆಲೆಕ್ಟ್ ಆಯ್ತಲ್ಲ ಇನ್ನೇನು? ಇಷ್ಟ ಇಲ್ವಾ? ಮತ್ತೆ ತಗೊಂಡಿದ್ದೀನಿ ಅಂತ ನಾನು. ಬ್ಲೂ ಕಲರ್ ಇಷ್ಟ ಆಯಿತು. ವೈಟ್ ಕಲರ್, ಬಲಿ ಕಲರ್, ವೈಟ್ ಕಲರ್ ಅದ ಇದು ಮಾಡಿ ಬ್ಲೌಸ್ ಹಾಕಿ ಚೆನ್ನಾಗಿ ಅನ್ಸುತ್ತೆ. ಸಾಕು. ದುಡ್ಡು ಅದು ಎಷ್ಟು ಈ ಗೊಂಬೆ ಕೊಡ್ಸಿದ ಸ್ಯಾರಿ ಅಂತೂ ನನಗೆ ಸಖತ್ ಇಷ್ಟ ಆಗೋಯ್ತು. ಇಲ್ಲಿಂದ ನಾವು ಮತ್ತೆ ಬೇರೆ ಕಡೆ 1-2-3 ಕಡೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಆ ಸ್ಯಾರಿನ ಎತ್ತಿಡ್ಸ್ಬಿಟ್ಟು ಸ್ವಲ್ಪ ಸುಸ್ತಾಗಿರೋದ್ರಿಂದ ಸ್ವಲ್ಪ ಫ್ರೂಟ್ಸ್ ತಿಂದ್ಕೊಂಡು ಆ್ಯಂಡ್ ಮನ್ನಾರ್ಸ್ಗೆ ಹೋದ್ವಿ. ಅಲ್ಲೂ ಈ ಸ್ಯಾರಿ ಇಷ್ಟ ಆಯಿತು, ಬಟ್ ಅಷ್ಟೊಂದೇನಲ್ಲ. ಈ ಸ್ಯಾರಿ ಆ್ಯಕ್ಚುಲಿ ಸುಮಂಗಲಿಲ್ಲೇ ನೋಡಿದ್ದು. ಮನ್ನಾರ್ಸಲ್ಲೂ ಇಷ್ಟ ಆಗಲಿಲ್ಲ. ಸೊ ಇಲ್ಲಿ ಯಾವುದೋ ಅನ್ ಬ್ರದರ್ಸ್ ಅಂತ ಇತ್ತು, ಅಲ್ಲಿಗೆ ಬಂದ್ವಿ. ಬಟ್ ಅಲ್ಲೆಲ್ಲ ಫುಲ್ಲು ಬರ್ತ್ಡೇ ಸೆಲೆಬ್ರೇಷನಲ್ಲಿ ಫುಲ್ ಮುಳುಗೋಗಿದ್ರು. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಅನಿಸ್ತು. ಸೊ ನಾವು ಮತ್ತೆ ಕಾರ್ನ್ ತಿಂದ್ಕೊಂಡು ಮತ್ತೆ ರಿಟರ್ನು ಸುಮಂಗಲಿಗೆ ಹೋಗಿ ಅಲ್ಲಿ ಎತ್ತಿಡ್ಸಿದ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತು ನಮ್ಮ ಅಪ್ಪಂಗೆ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ನಾವು ಬ್ರ್ಯಾಂಡ್ ಫ್ಯಾಕ್ಟ್ರಿಗೆ ಹೊರಟ್ವಿ. ಬ್ರ್ಯಾಂಡ್ ಫ್ಯಾಕ್ಟ್ರಿಗೆ ಹೊರಟ್ವಿ ಏನೋ ಓಕೆ, ಬಟ್ ಅಲ್ಲಂತೂ ಯಾವ್ದು ತೊಗೊಳ್ಳೋದು ಅಂತ ನಮ್ಮ ಅಪ್ಪಂಗೆ ಕನ್ಫ್ಯೂಸ್ ಆಗಿಬಿಟ್ಟು ಜಾಸ್ತಿ ಫುಲ್ ಲೇಟ್ ಆಗೋಯಿತು. ಅಲ್ಲಿಂದ ಹೊರಡೋದೇ 10 o'clock ಆಗೋಯಿತು. ಇನ್ನೂ ಶಾಪಿಂಗ್ ಮುಗ್ದಿಲ್ಲ. 9:30 9:45 ಆಗಿದೆ ರಾತ್ರಿ. ಬಟ್ ಇನ್ನೂ ಶಾಪಿಂಗ್ ಅಂತೂ ಮುಗ್ದಿಲ್ಲ. ಇವಾಗ ಬಿಲ್ ಹಾಕ್ಸೋಕೆ ಹೋಗ್ತಾ ಇದ್ದೀವಿ. ಇವತ್ತಿಗಿಷ್ಟೇ, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.